ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ಕಣ್ಣೂರು ಗ್ರಾಮದಲ್ಲಿ ಎಲ್ಲ ಹಳ್ಳಿಗೆ ಶಾಂತಿಯುತವಾಗಿ ತಮ್ಮಲ್ಲಿ ಅಧಿಕಾರಿಗಳಲ್ಲಿ ಮನವಿ ಒಂದೇ, ನೀರು ಬೇಕೇ ಬೇಕು, ಬೇಕೇ ಬೇಕು, ನೀರು ಬೇಕು, ಬೇಕೇ ಬೇಕು, ಬೇಕೇ ಬೇಕು, ನಮ್ಮಗಳಿಗೆ ನೀರು ಬೇಕೇ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು. ಪೈಪ್ಲೈನ್ಗೆ ಜಾಕೋಲ್ ಬಿಡ್ಲೇಬೇಕು, ಬಿಡ್ಲೇಬೇಕು. ರೇವಣಸಿದ್ದೇಶ್ವರ ಯತ್ನೂರು ಅವರಿಗೆ, ಕಣ್ಣೂರು ಗ್ರಾಮಕ್ಕೆ ರೇವಣಸಿದ್ದೇಶ್ವರ ಯತ್ನೂರು ಅವರಿಗೆ, ಕಣ್ಣೂರು ಭಾಗದಲ್ಲಿ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ? ನೀರಿಗಾಗಿ ಹೋರಾಟ. ಯಾವುದೇ ಕತ್ತಲು ಇಲ್ಲದೆ, ಯಾವುದೇ ತಂಟೆ ತಕರಾರುಗಳಿಲ್ಲದೆ ಈ ನಾಡನ್ನಾಳುವ ದೊರೆಗಳಲ್ಲಿ ನಮ್ಮ ವಿನಂತಿ, ಅಂಬೇಡ್ಕರ್ ಸಂವಿಧಾನವನ್ನ ರಕ್ಷಣೆ ಮಾಡುವಂತ ಆರಕ್ಷಕ ಅಧಿಕಾರಿಗಳಲ್ಲಿ ವಿನಂತಿ, ನಾವು ಯಾವುದೇ ಜಗಳ ತಂಟೆ ತಕರೆ ಕೆನಲ್ ಹಾಯ್ದೋಗ್ಯದ, ಆದ್ರೆ ನನ್ನೂರಾಗ ಕುಡಿಲಕ್ ನೀರಿಲ್ಲ, ನನ್ನೂರಾಗ ಕುಡಿಲಕ್ ನೀರಿಲ್ಲ, ನನ್ನೂರಾಗ ರೇವಣಸಿದ್ದ ಎತ್ತು ನೀರಾವರಿ ಹಾಯ್ದೋಗ್ಯದ. ಆಗಿಲ್ಲ ಸ್ವಾಮಿ, 3 ವರ್ಷ ಆಗಿಲ್ಲ. ನಾವು ಹ್ಯಾಂಗ ಬದುಕಬೇಕು ಉತ್ತರ ಕರ್ನಾಟಕದವರು? ದಯಮಾಡಿ ಕೈ ಮುಗಿದು ಬೇಡ್ತೀನಿ, ಈ ನಾಡನ್ನ ಆಳುವಂತ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ವಿನಂತಿ ಮಾಡಿ ಕೇಳ್ಕೊತೀನಿ, ದಯಮಾಡಿ ನಮಗ ಒಂದೇ ಒಂದು ಬಗಸಿ ನೀರು ಕೊಡ್ರಿ ಸ್ವಾಮಿ, ಒಂದೇ ಒಂದು ಬಗಸಿ ನೀರು ಕೊಡ್ರಿ. ಪೊಲೀಸ್ ಅಧಿಕಾರಿಗಳಿಗೆ ಕೈ ಮುಗಿದು ಸಹಕಾರ ಮಾಡ್ರಿ. ನಾವು ಯಾರಿಗೂ ಕಲ್ಲುಗಿಲಕ್ ಬಂದಿಲ್ಲ, ಯಾರಿಗೂ ನಾವು ಅನ್ಯಾಯ ಮಾಡ್ಲಕ್ ಬಂದಿಲ್ಲ. ದಯಮಾಡಿ ನಮಗ್ ನೀರು ಕೊಡ್ರಿ. ಮಹಾತ್ಮ ಗಾಂಧೀಜಿ ಅವರು ಹೇಳ್ತಕ್ಕಂತ ತತ್ವದ ಮೇಲೆ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರ, ಸತ್ಯ ಅಹಿಂಸೆಯ ಮುಖಾಂತರವಾಗಿ ನಾವು ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯವನ್ನು ಹ್ಯಾಂಗ ಪಡೆದೆವು. ಬ್ರಿಟಿಷರಿಗೆ ಹೇಳ್ತಾರ, ಭಾರತೀಯರಿಗೆ ಉಪದೇಶವನ್ನು ಹೇಳ್ತಾರ, ಇಡೀ ಜಗತ್ತಿನೊಳಗೆ ಶಾಂತಿಯ ಮುಖಾಂತರವಾಗಿ ನಮಗೆ ಸಂದೇಶ ಸಾರ್ಯಾರ. ಆ ದೃಷ್ಟಿಯನ್ನು ಇಟ್ಕೊಂಡು ನಾವು ಇವತ್ತಿನ ದಿವಸ ನೀರು ಬೇಡಾಕತ್ತಿದ್ದೇವೆ. ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮಲ್ಲಿ ವಿನಂತಿ ಅದ, ಒಂದೇ ಒಂದು ಬಗಸಿ ನೀರು ಕೊಡ್ರಿ. ನನ್ನ ಭಾಗದೊಳಗೆ ಕುಡಿಯೋದಕ್ಕೆ ನೀರಿಲ್ಲ. ಹಾಲು ಮತದ ಹುಲಿ ಸಿದ್ದರಾಮಯ್ಯನವರು ಇದ್ದೀರಿ. ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸಿ ಮುತ್ತು ರತ್ನದ ಹೊಳಿ ಹರಿಸಿರಿ. ಸಣ್ಣ ಕೆಲಸದ ಸ್ವಾಮಿ, ಸಣ್ಣ ಕೆಲಸದ ಬರೇ ಒಂದು 3 ಚೇಂಬರ್ ಅದನ್ನು ಮಾಡಿಕೊಡ್ರಿ. ನಿಮ್ಮ ಹೆಸರು ಜೀವಮಾನ ಪೂರ್ತಿ ಇರುವವರೆಗೂ ನಾವು ನಿಮ್ಮನ್ನ ಬೇಡಿಕೊಂಡು ನಿಮ್ಮ ಹೆಸರಿನೊಳಗ ನಾವು ಬದುಕ್ತೇವೆ, ಯಾವುದೇ ಹೋರಾಟ ಮಾಡೋದಿಲ್ಲ. ದಯಮಾಡಿ ತಾವುಗಳು ಅದನ್ನು ಮಾಡಿಕೊಟ್ರಿಯಪ್ಪ ಅಂತಂದ್ರ ನಾವು ನಿಮ್ಮ ಹೆಸರು ಹೇಳ್ಕೊಂಡು ಕುರಿನೋ ಎಮ್ಮೆನೋ ಹಸುನೋ ಮೈಸ್ಕೊಂಡು ನಾವು ಇವತ್ತಿನ ದಿವಸ ಬದುಕ್ತೇವೆ. ಅದಕ್ಕೆ ತಾವು ಅವಕಾಶ ಮಾಡಿಕೊಡ್ರಿ. ನನ್ನೂರೊಳಗ ಸಾಕಷ್ಟು ಗೋಮಾಳ ನಾವು ಒಂದು ವಿಚಾರ ಮಾಡಬೇಕಾಗಿದೆ. ಏನಂದ್ರ ಎಷ್ಟು ನೀರಾವರಿ ಯೋಜನೆಗಳಲ್ಲ, ರೇವಣಸಿದ್ದೇಶ್ವರ ನೀರಾವರಿ ಇರ್ಬೋದು, ಗುತ್ತಿ ಬಸವಣ್ಣ ಮತ್ತು ಮುಳವಾಡಿ ಅಂತಾರೆ. ಕಣ್ಣೂರು ಮಾಡಸಣ ಎಲ್ಲಿ ಹೆಸರೇ ಇಲ್ಲ. ಕಣ್ಣೂರು ಮಾಡಸಣ ಮಹಾರಾಷ್ಟ್ರಕ್ಕೆ ಸಂಬಂಧ 5-6 ವರ್ಷ ಏನು 2012 ಹಿಡಿದು ನಾವೇನು ನೀರಾವರಿ ಹೋರಾಟ ಮಾಡ್ಕೊತ ಬಂದೀವಿ. ಬಗಲಿಯವರು ನಾವು ಪೂರ್ಣ ಇಡೀ ಏರಿಯಾತೆ ಇತಿಹಾಸ ಐತಿ. ಅದರಂತೆ ಎಲ್ಲ ಹಳ್ಳಿಗೂ ಬಂದು ಹೋಗಿವಿ. ನಿಮ್ಮ ಮಡಸ್ನಾಳಕ್ಕೂ 10 ಸಲ ಬಂದು ಹೋಗಿವಿ. ನಿಮ್ಮಲ್ಲಿನೂ ಸದಸ್ಯರನ್ನು ಮಾಡೀವಿ. ಯಾಕಂದ್ರೆ ಯಾವ ಮನುಷ್ಯ ಯಾಕೆ ಹೇಳ್ತಾನ, ಎದರ ಸಲುವಾಗಿ ಹೇಳ್ತಾನ ಅನ್ನೋದು ಅವಾಗ ಕ್ಯಾರಿ ಇರಲಿಲ್ಲ. ನಿಮ್ಮೂರಾಗ ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ನಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ಏನು. ನಾವು ಯಾರು ಏನು ಕೆಲಸ ಮಾಡ್ತೀವಿ, ಹೆಂಗದ ಅದು ಹೋರಾಟ ಅನ್ನೋದು. ಈ ರೇವಣಸಿದ್ದೇಶ್ವರ ಆಗೋದಿಲ್ಲ ಅಂತ
ಈ ಉಸ್ತುವಾರಿ ಮಂತ್ರಿಗಳು ಹಿಡಿದು ಎಲ್ಲ ಎಮ್ ಎಲ್ ಎಗಳು ನಮ್ಮ ಸ್ಟೇಜ್ನಾಗ ಬಂದು ದಿನ ಡಂಗ್ರ ಹೊಡಿತಿದ್ರು. ಅದೇನು ಆಗೋದು ಹೋಗೋದು ನಾವಂದೇವು ಅದು ಯಾಕೆ ಆಗೋದಿಲ್ಲ ಅಂತೇಳಿ ಎಲ್ಲ ತೆಗೆದು ಪ್ಲ್ಯಾನ ಸಿ ಎಮ್ ಮುಂದೆ ಕುಮಾರಸ್ವಾಮಿ ಮುಂದೆ ಬೆಳಗಾವಿ ವಿಧಾನಸೌಧದೊಳಗೆ ಮುಂದೆ ಒಗೆದಿಟ್ಟಿವಿ. ಮನಗುಳಿ ಮುತ್ಯಾನ ಕರ್ಕೊಂಡು ಹೋಗಿ ಮಿನಿಸ್ಟರ್ ಇದ್ರು, ಅವಾಗ ನಮ್ಮ ಉಸ್ತುವಾರಿ ಮಂತ್ರಿ ಇದ್ರು ಅವರು. ಅವಾಗ ಕರ್ಕೊಂಡು ಹೋಗಿ ಅದನ್ನೆಲ್ಲ ಪ್ರೊಜೆಕ್ಟ್ ರಿಪೋರ್ಟ್ ಇಟ್ಟು ನಕಾಶೆ ಇಟ್ಟು ಇಟ್ಟು ಹಳ್ಳಿ ಬರ್ತಾವ ಹಿಂಗೆ ನೀರಾವರಿ ಅದ ಇದು ಆಗಬೇಕಂತ ಅಂದಾಕನೆ ಕುಮಾರಸ್ವಾಮಿ ಒಂದನೇ ಟೈಮ್ಗೆ ಆಗಿಂದೇ ಹಾಗೆ 250 ಕೋಟಿ ಇಟ್ಟು ಇದನ್ನು DPR ಮಾಡಿ ಅಂತೇಳಿ 310 ನೀಡಿದರು. ಅವಾಗ ರೇವಣ ಸಿದ್ದೇಶ್ವರ ಅದಕ್ಕೆ ಹಳ್ಳಿಗಳ ನಿಗದಿ ಮಾಡ್ಯಾರ. ಈಗ ಇನ್ನೊಂದೇನಂದ್ರೆ ತಿಡ್ಗುಂದಿದು ಹರಿದು ಹೋಗೋ ನೀರೈತಿ, ತಿಡ್ಗುಂದಿ ಕೆನಾಲ್ PBC ಅಂತೇಳಿ ನಾವು ತಿಡ್ಗುಂದಿ ಬ್ರ್ಯಾಂಚ್ ಕೆನಾಲ್. ಆ ಬ್ರ್ಯಾಂಚ್ ಕೆನಾಲ್ದಿಂದ ಲಿಫ್ಟ್ ಮಾಡಿನೂ ಕೊಡ್ಲಾಕ್ ಬರ್ತೈತಿ ನೀರು. ಈಗ ಹೆಂಗೆ ಅಗಸ್ನಾಳ ಹತ್ರ ಲಿಫ್ಟ್ ಮಾಡಿ 19 ಕೆರೆ ತುಂಬಲಾಗತ್ತೆ ಅಲ್ಲ, ಅದು ನಮ್ಮ ತಿಡ್ಗುಂದಿ ಬ್ರ್ಯಾಂಚ್ ಕೆನಾಲ್ದೆ. ಅದೇ ಪ್ರಕಾರ ನೀವು ಭಾಳ ಏನೂ ಕೆಲಸ ಮಾಡಿಬೇಡಿ, ನಿಮಗೆ ರೇವಣ ಸಿದ್ದೇಶ್ವರ ಸಾಧ್ಯ ಆಗದೆ ಇದ್ರೆ, ಯಾಕಂದ್ರೆ ಅದಕ್ಕೆ ನಿಗದಿ ಮಾಡ್ಯಾರ ಇಷ್ಟು TMC ಇಷ್ಟು ಹಳ್ಳಿ ಇಷ್ಟು ಎಕರೆ ಅಂತೇಳಿ. ಆ ನಿಗದಿ ಮಾಡಿದ ಜೇರ್ಕತ್ ನಿಮ್ಗೆ ತೊಂದರೆ ಆಗ್ತಿತ್ತಂದ್ರೆ बोलो भारत माता की, बोलो भारत माता की, वंदे ಎಲ್ಲ ಗ್ರಾಮಸ್ಥರು ಶ್ರೀ ಸೋಮನಾಥ್ ಶಿವಾಚಾರ್ಯರ ನೇತೃತ್ವದಲ್ಲಿ ಸತ್ಯಾಗ್ರಹ ನಡಿಬೇಕಾಗಿತ್ತು. ಕಾರಣಾಂತರಗಳಿಂದ ಈ ಧರಣಿ ಸತ್ಯಾಗ್ರಹವನ್ನು ಮುಂದೂಡಲಾಗಿದೆ. ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಅಹವಾಲುಗಳನ್ನು ಸಾಕಷ್ಟು ಸಲ ಈ ಮೊದಲು ಎಲ್ಲ ನಮ್ಮ ಅಹವಾಲುಗಳನ್ನು ಕೊಟ್ಟಿದ್ದೇವೆ, ಮನವಿಯನ್ನು ಸಲ್ಲಿಸಿದ್ದೇವೆ. ಈ ಕೊನೆಯ ಹಂತದಲ್ಲಿ ಮಾಡು ಇಲ್ಲ ಮಡಿ ಅನ್ನುವಂಥ ವಿಚಾರವಾಗಿ ನಾವು ಇವತ್ತು ಹೋರಾಟಗೊಂಡಿರೋದು ಅವಶ್ಯವಾಗಿತ್ತು. ಆದ್ರೆ ಈ ಪರ್ಮಿಷನ್ ಸಿಗಲಾರದ ಕಾರಣ ನಾವು ಇವತ್ತು ಹೋರಾಟವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ನಾವು ಇವತ್ತು ಹೋರಾಟವನ್ನು ಅಂತ್ಯಗೊಳಿಸುವಂಥ ಕಾಲ ಅವಕಾಶ ಬಂದಿದೆ. ಮಾನ್ಯರೇ, ನಮ್ಮ ಗ್ರಾಮ ಕನ್ನೂರು ಗ್ರಾಮ, ದಯಮಾಡಿ ಕನ್ನೂರು ಗ್ರಾಮ ಬರದ ನಾಡು. ಇದು ಬೇಸಿಗೆಯಲ್ಲಿ ಅಲ್ಲ, ಮಳೆಗಾಲದಲ್ಲಿ ಸಹಿತ ಈ ಮಡಸಾಳ ಮತ್ತು ಕನ್ನೂರು ಗ್ರಾಮಕ್ಕೆ ಕುಡಿಯಾಕ ನೀರು ಸಿಗಂಗಿಲ್ರಿ. ಈಗ ಸದ್ಯ ಮಳೆಗಾಲ ಹೌದಲ್ಲ, ಮಳೆಗಾಲದಲ್ಲಿ ಸಹಿತವಾಗಿ ಕನ್ನೂರು ಗ್ರಾಮಕ್ಕೆ ನೀರು ಸಿಗಂಗಿಲ್ಲ, ಕುಡಿಯಾಕ ನೀರಿಲ್ಲ, ಮಡಸನಾಳ ಗ್ರಾಮಕ್ಕೆ ನೀರಿಲ್ಲ. ಅಂಥ ವ್ಯವಸ್ಥೆಯಲ್ಲಿ ನಾವು ಮಹಾರಾಷ್ಟ್ರದ ಈ ಬಾರ್ಡರ್ದಾಗದೀವಿ. ಮಹಾರಾಷ್ಟ್ರದ ಗಡಿಯಲ್ಲಿ ಇರುವುದ ಕಾರಣ ಈ ಯಾವುದೇ ಸರ್ಕಾರಗಳು ಬಂದರು, ಈಗಿನ ಸರ್ಕಾರ ಇರಲಿ ಹಿಂದಿನ ಸರ್ಕಾರಗಳಿರಲಿ, ನಮ್ಮನ್ನು ಪರಿಗಣಿಸೇ ಇಲ್ಲ, ನಮ್ಮನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ನಾವು ಸಾಕಷ್ಟು ಹೋರಾಟ ಮಾಡಿದ್ರು, ನಾವು ಸಾಕಷ್ಟು ಸಲ ವಿನಂತಿ ಮಾಡಿದ್ರು, ನಮಗೆ ಕೇಳಿಲ್ಲ. ಈಗ ಮತ್ತು ಮಳೆಗಾಲದಲ್ಲಿ ಏನಪ್ಪ ಅಂತಂದ್ರೆ ಮಳೆ ಅಷ್ಟು ಪ್ರಮಾಣಕ್ಕೆ ಅದಕ್ಕೆ ತಂದ ನಂತರ ಏನಾಯ್ತಪ್ಪ ಅಂದ್ರೆ
ಕಲ್ನೂರಿನಿಂದ ಒಂದು ಭಾಳ ಆದ್ರೆ ಒಂದು 10% ಜನರಿಗೆ ಅದು ಕುಡಿ ನೀರಿನ ಯೋಜನೆ ಕುಡಿ ನೀರಿನ ಯೋಜನೆ ಹೋಗಿದ್ದಕ್ಕೇನಪ್ಪ ಅಂತಂದ್ರೆ ಕುಡಿ ನೀರು ಅಷ್ಟೇ ಅನುಕೂಲ ಅದನ್ನು ದುರ್ಭಾಗ್ಯ ಏನಪ್ಪ ಅಂದ್ರೆ ಕೆಟ್ಟ ಏನು ಅನಿಸ್ತಪ್ಪ ಅಂತಂದ್ರೆ चांदनी फंक्शन हॉल का बड़ा धमाका ऑफर 15 साल पूरे होने की खुशी में 35% का डिस्काउंट। शादी, एंगेजमेंट, बर्थडे पार्टी, एनिवर्सरी, स्कूल गैदरिंग, राजनीतिक और सामाजिक फंक्शन जैसे और भी फंक्शंस के लिए चांदनी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के 15 साल पूरे होने पर अब आपके लिए लाया है अपने किराए में धमाकेदार ऑफर, वह भी 35% डिस्काउंट और फ्री अट्रैक्टिव रूफ डेकोरेशन के साथ। तो देर किस बात की, आपके हर फंक्शंस के लिए संपर्क कीजिएगा। इनका पता है चांदनी फंक्शन हॉल, डॉक्टर BR अम्बेडकर स्टेडियम के करीब, APMC रोड, बीजापुर, या स्क्रीन पर दिए गए नंबर्स पर कॉल करें।